ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಚಂದ್ರಿಕಾ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಂತೆ ನಾನು ಅನ್ಕೋತಾನೇ ಇಡ್ತೇನೆ. ನಾನು ಚೆನ್ನಾಗಿರ್ತೀನಿ, ನೀವು ಚೆನ್ನಾಗಿರಿ, ಖುಷಿಯಾಗಿರಿ. ಹಾಗೆಯೇ ಇವತ್ತು ನಾನು ನಮ್ಮ ಹೋಮ್ ಟೂರ್ ಸ್ವಲ್ಪ ಮಾಡ್ತಾ ಇದ್ದೇನೆ. ಹೋಮ್ ಟೂರ್ ಅಂದರೆ ಅಷ್ಟು ದೊಡ್ಡ ಏನಿಲ್ಲ, ಮನೆ ಸ್ವಲ್ಪ ಚಿಕ್ಕದೇ. ನಾನು ಹೋಮ್ ಟೂರ್ ಮಾಡ್ತಾ ಇದ್ದೀನಿ, ಏನೇನು ಇದೆ ಏನೇನು ಇಲ್ಲ ಅಂತೇಳಿ ತೋರಿಸ್ಕೊಡ್ತಾ ಇದ್ದೇನೆ ನಿಮಗೆ. ಹಾಗೆಯೇ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಕೊಡಿ. ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆಲ್ರಿಗೂ ಧನ್ಯವಾದಗಳು. ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೇನೆ. ಓಕೆನಾ? ಇವಾಗ ನಾನು ನಮ್ಮದು ಹೋಮ್ ಟೂರ್ ತೋರಿಸ್ತಾ ಇದ್ದೇನೆ ಯಾವ ಥರ ಇದೆ ಅಂತೇಳಿ. ಓಕೆ, ಬನ್ನಿ ನೋಡು. ಇವಾಗ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ನೋಡಿ. ಬನ್ನಿ, ನಮ್ಮ ಮನೆ ನೋಡ್ಕೊಂಡು ಬನ್ನಿ. ನೋಡಿ, ಶ್ರೀದೇವಿ ಕೃಪಾ ಅಂತೇಳಿ ಮನೆ ಹೆಸರು, ಮನೆ ಹೆಸರು ನಮ್ಮದು. ಇದು ಯಾಕೆ ಗ್ರೀನ್ ಇದು ಹಾಕಿದ್ರ ಅಂದ್ಕೋತೀರಾ? ಇದು ಬಿಸಿಲಿಗೆ ನಾವು ಹಾಕಿದ್ದು. ತುಂಬ ಬಿಸಿಲು ಬರುತ್ತೆ ಎದುರುಗಡೆ, ಅದಕ್ಕೋಸ್ಕರ. ಇಲ್ಲಿ ಸ್ವಲ್ಪ ಗಿಡ ನೆಟ್ಟಿದೆ ಅಷ್ಟೇ, ಜಾಸ್ತಿ ಏನು ನಟ್ಟಿಲ್ಲ. ತುಂಬ ಗಿಡ ನೆಟ್ಟಿದ್ದೆ ಎದುರುಗಡೆ, ಅಂದರೆ ಬಿಸಿಲಿಗೆ ಬದುಕಲ್ಲ ಎಷ್ಟು ನೀರು ಹಾಕಿದ್ರು, ಅದಕ್ಕೋಸ್ಕರ ಸ್ವಲ್ಪನೇ ಇದೆ. ಇವಾಗ ಜಾಸ್ತಿ ಇಲ್ಲ. ಈ ಸೈಡ್ ಇಲ್ಲ, ಈ ಸೈಡ್ ತುಂಬ ಬಿಸಿಲಿದೆ ಅಲ್ವ, ಅದಕ್ಕೋಸ್ಕರ. ಇವಾಗ ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗುವ. ಇದು ಹಾಲ್. ಇಲ್ಲಿ ಒಂದು ಸೋಫಾ ಇಟ್ಟಿದೆ. ಇದು ಟಿ ವಿ ಏನು ಅಂತ ಅನ್ಕೋತೀರಾ? ಟಿ ವಿ ರಿಪೇರಿ. ಅದು ತುಂಬ ಸರಿ ರಿಪೇರಿ ಮಾಡಿದೆ, ಆದರೆ ತುಂಬ ಸಲ ರಿಪೇರಿ ಮಾಡಿ ಇವಾಗ ರಿಪೇರಿಗೆ ಕೊಡುವುದೋ ಬೇಡ ಅಂತೇಳಿ ಯೋಚನೆ ಮಾಡ್ತಾ ಇದ್ದೇನೆ. ಅಂದರೆ ಈ ಥರ ಟಿ ವಿಯನ್ನು ತುಂಬ ರಿಪೇರಿ ಮಾಡಬೇಕು. ಮುಂಚಿನ ಟಿ ವಿ ಆದರೆ ಒಂದು ಸರಿ ರಿಪೇರಿ ಮಾಡಿದ್ರೆ ತುಂಬ ಸಮಯ ಬರ್ತಾಯಿತ್ತು. ಈ ಟಿ ವಿ ಎಷ್ಟು ರಿಪೇರಿ ಮಾಡಿದರೂ ವಾಪಸ್ ರಿಟರ್ನ್ ರಿಪೇರಿ. ಹಾಗೆಯೇ ಇನ್ನೊಂದು ಟಿ ವಿ ಇದೆ ಇಲ್ಲಿ, ಅದನ್ನು ಹಾಗೆಯೇ ರಿಪೇರಿ ಬರ್ತಾ ಇರುತ್ತೆ. ಸಾಕಾಗಿ ಹೋಗಿದೆ ಟಿ ವಿ ಸಹವಾಸ. ಈ ಟಿ ವಿ ಬಂದ ನಂತರ ಟಿ ವಿ ತಗೊಂಡೆ ಸಾಕಾಗಿದೆ. ಇದು ಒಂದು ಡೈನಿಂಗ್ ಟೇಬಲ್, ಯಾಕಂದರೆ ಇದಕ್ಕೆ ನಾನು ಬಟ್ಟೆ ಹಾಕಿಟ್ಟಿದ್ದೆ ಅಲ್ವಾ, ಧೂಳು ಹಿಡಿಯುತ್ತೆ ಅಂತೇಳಿ ಬಟ್ಟೆ ಹಾಕಿದೆ. ಧೂಳು ಜಾಸ್ತಿ ಗ್ಲಾಸ್ ಅಲ್ವ ಅದು, ಅದಕ್ಕೋಸ್ಕರ. ಮತ್ತು ಇಲ್ಲಿ ಸಾಕೀಸ್ ಇದೆ ನೋಡಿ. ಇಲ್ಲಿ ನಮ್ಮ ಅಪ್ಪ, ಇದು ಅವರು ಒಂದು 5 ವರ್ಷ ಆಯಿತು ತೀರಿ. ಒಂದು ಆಕ್ಸಿಡೆಂಟಲ್ಲಿ ತೀರಿದ್ದಾರೆ. ಯಾರೋ ಒಬ್ಬರು ಗಾಡಿಯಲ್ಲಿ ಹೊಡೆದು, ಅದಕ್ಕೆ ಹೇಳಿದ್ರು ಡ್ರೈವಿಂಗ್ ಆದಷ್ಟು ಎಲ್ಲ ಹೋಗಿ ಡ್ರೈವಿಂಗ್ ಮಾಡಿ, ಫಾಸ್ಟ್ ಹೋಗಬೇಡಿ. ನಡೆದುಕೊಂಡು ಹೋಗುವಾಗ ಯಾರೋ ಕೂತ್ಕೊಂಡು ಹೋಗಿದ್ದಾರೆ. ಅವರಿಗೆ ಯಾರು ಅಂತ ಸಿಕ್ಕಿಲ್ಲ. ನಮ್ಮದು ಜೀವ ಹೋದ ನಂತರ ಯಾರು ಅಂತ ಹುಡುಕಿ ಏನು ಪ್ರಯೋಜನ ಇಲ್ಲ. ಆಕ್ಸಿಡೆಂಟ್ ಮಾಡಿ ನಿಂತು ಏನಾಯಿತು ಅಂತ ನೋಡ್ತಾ ಇದ್ದರೆ ಏನು ಅಂತೇಳಿ ಗೊತ್ತಾಗ್ತಾ ಇತ್ತು. ಆಕ್ಸಿಡೆಂಟ್ ಮಾಡಿ ಓಡಿ ಹೋಗಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಯಾರಾಗಿರಲಿ ಒಳ್ಳೆಯದಾಗಿರಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ತುಂಬ ಸೀರಿಯಸ್ ಆಗಿತ್ತು. ತುಂಬ ಅಂದರೆ ತುಂಬ ಎಲ್ಲ ಪುಡಿ ಆಗಿದ್ದರು. ಬದುಕಿಸೋಕ್ಕೇ ಆಗಿಲ್ಲ. ತುಂಬ ಟ್ರೈ ಮಾಡಿದ್ವಿ, ಬ್ಯಾಂಗ್ಳೂರು ಹಾಸ್ಪಿಟಲ್ ತನಕ ಹೋಗಿದ್ವಿ, ಬದುಕಿಲ್ಲ. ವಾಪಸ್ ಬಾಡಿ ತಗೊಂಡು ಬಂದಿದ್ದು. ಆಮೇಲೆ ಇದು ನಮ್ಮದು ಫ್ಯಾಮಿಲಿದ್ದು, ಫ್ಯಾಮಿಲಿ ಸ್ಮರಣಿಕೆ ಅಂತೇಳಿ ಕೊಟ್ಟಿದ್ದದು ಫ್ಯಾಮಿಲಿಯಿಂದ. ನಮ್ಮದು ಗುರುನಾರಾಯಣ ದೇವರಲ್ಲಿ ದೇವರನ್ನಲ್ಲೇ ಇಟ್ಟಿದೆ. ಯಾಕಂದರೆ ಗುರುಗಳನ್ನು ನಮ್ಮದು ಹೊರಗಡೆ ಇಟ್ಟರೆ ಧೂಳು ಹಿಡಿಯುತ್ತಲ್ವ, ಎಲ್ಲ ಧೂಳು ಹಿಡಿಯುತ್ತೆ. ತುಂಬ ಎಷ್ಟು ಕ್ಲೀನ್ ಮಾಡಿದರೂ ಆಗಲ್ಲ. ಮತ್ತು ಇಲ್ಲಿ ದೇವರನ್ನು ಕೂರಿಸಿದೆ. ಯಾಕಂದರೆ ಇಲ್ಲಿ ನಮ್ಮದು ದೇವರಿದ್ದು ಮಂಟಪ ಮಾಡಲಿಕ್ಕಿದೆ, ಮಾಡಿಲ್ಲ ಇನ್ನೂ. ಕೆಲಸ ಇದೆ, ತುಂಬ ಕೆಲಸ ಇದೆ, ಕೆಲಸ ಬಾಕಿ ಇದೆ. ದುಡ್ಡು ಬೇಕಲ್ವಾ, ದುಡ್ಡು ಇದ್ದರೆ ಎಲ್ಲ ಅಂತೇಳಿ ಆ ಥರ ಕಷ್ಟಪಡಬೇಕು, ಮಾಡಬೇಕು, ಮಾಡಿಲ್ಲ. ಇದಕ್ಕೆ ಮಂಟಪ ಎಲ್ಲ ಮಾಡಲಿಕ್ಕಿದೆ. ದುರ್ಗಾ ಪರಮೇಶ್ವರಿ ನಮ್ಮ ಕಟೀಲಿದ್ದು ತಾಯಿ,
ಆಮೇಲೆ ಲಕ್ಷ್ಮಿ, ಸತ್ಯನಾರಾಯಣ ದೇವರು ಇಷ್ಟನ್ನು ಇವಾಗ ಇಲ್ಲಿ ಪೂಜಿಸ್ತಾ ಇದ್ದೇವೆ ನಾವು. ನೋಡಿ ಇಷ್ಟು ಇದಕ್ಕೆಲ್ಲ ಮಂಟಪ ಮಾಡಲಿಕ್ಕಿದೆ, ಮಾಡಿಲ್ಲ. ನೋಡ ದೇವರು ಯಾವಾಗ ಮಾಡೋಕ್ಕೆ ಕೂಡಿಕೊಡ್ತಾರ ಆವಾಗ ಮಾಡಿಸುವ ನಾವು ಅಲ್ವಾ. ಆಮೇಲೆ ಇದು ಇನ್ನು ಒಳಗಡೆ ಹೋಗುವ. ಇದು ಒಂದು ರೂಮು. ನಮ್ಮ ಅಮ್ಮ ಜಾಸ್ತಿ ಇರ್ತಾರೆ ನೋಡಿ. ಇವಾಗ ಅಮ್ಮ ಹೊರಗಡೆ ಹೋದರು, ಎಲ್ಲ ಅಲ್ಲಲ್ಲೇ ಇದೆ. ಇದು ಅಮ್ಮ ಇರುವ ಪ್ಲೇಸ್. ಅಮ್ಮ ಮಲಗ್ತಾರೆ ಅಷ್ಟೇ, ಹೊರಗಡೆ ಇರ್ತಾರೆ ಅವ್ರು ಜಾಸ್ತಿ. ಇದು ಅಮ್ಮ ಮಲಗುವ ಕೋಣೆ. ಆಮೇಲೆ ಇಲ್ಲಿ ಒಂದು ಬಾತ್ರೂಮ್ ಇದೆ. ಇಲ್ಲಿ ಬಾತ್ರೂಮ್ ಇದೆ ಒಂದು. ಆಮೇಲೆ ಇಲ್ಲೊಂದು ಗ್ಲಾಸ್ ಇದೆ ನೋಡಿ, ಕೈ ತೊಳೆಯುವ ಬೇಸಿನ ಹತ್ರ ಒಂದು ಗ್ಲಾಸ್ ಇದೆ. ಇಲ್ಲೊಂದು ನಾನು ಚಾರ್ಜಿಗೆ ಇಡೋ ಪ್ಲೇಸ್ ಇದೇ ಆಗಿದೆ, ಯಾಕಂದರೆ ಇಲ್ಲಿ ಇಡ್ಬೋದಲ್ವ, ಇಲ್ಲಿ ಇಡೋಕ್ಕಾಗುತ್ತೆ ಬೇಗ. ಆಮೇಲೆ ಇದು ಗೊತ್ತಲ್ವ, ಆಲ್ಮೋಸ್ಟ್ ಗೊತ್ತಿರಬೇಕು ಎಲ್ರಿಗೂ, 24 ಗಂಟೆ ಚಂದ್ರಿಕಾ ಇಲ್ಲೇ ಇರ್ತಾರೆ. ಇಲ್ಲೇ ಕೂತ್ಕೊಂಡು ಇಲ್ಲೇ ಹರಟೆ ಹೊಡಿತಾ ಇರ್ತೀನಿ ನಾನು. ಇಲ್ಲೊಂದು ಗೋಡ್ರೇಜ್ ಇದೆ. ಗೋಡ್ರೇಜ್ ಅಂದರೆ ಇದು ನಮ್ಮದು ಮಂದ್ರಿ ಬೆಡ್ಶೀಟ್ ಯಾವುದೇ ಇದ್ದರೆ ಇದರಲ್ಲಿ ಇಡೋಕ್ಕೆ. ಇದು ಬೆಡ್ಶೀಟ್ ಇದ್ದು, ಮತ್ತು ಇದರಲ್ಲಿ ನಮ್ಮದು ಬಟ್ಟೆ ಎಲ್ಲ, ಇದು ಫುಲ್ ಬಟ್ಟೆ ಎಲ್ಲ. ಮತ್ತು ಇಲ್ಲಿ ಗ್ಲಾಸು ಗೊತ್ತಲ್ಲ, ರೆಡಿ ಆಗುವಂಥ ಗ್ಲಾಸ್. ಇಲ್ಲಿ ಪೌಡ್ರು ನೋಡಿ, ಇದು ಗೊತ್ತಲ್ವ ನಾವು ರೆಡಿ ಆಗೋದು ಗ್ಲಾಸು. ಇಲ್ಲಿ ಹೇರ್ ಬ್ಯಾಂಡ್ ಇದೆ, ಇಲ್ಲಿ ಒಂದು ಪೌಡ್ರು, ಒಂದು ಇದು ಯೂಸ್ ಮಾಡ್ತೀನಿ ಡಸ್ಲರ್ ಇದು. ಆಮೇಲೆ ಜಾಸ್ತಿ ಏನು ಯೂಸ್ ಮಾಡಲ್ಲ, ಲಿಫ್ಟಿಗೆ ಒಂದು ಯೂಸ್ ಮಾಡ್ತೀನಿ ಅಷ್ಟೇ. ಇಲ್ಲಿ ನಮ್ಮದು ಬಟ್ಟೆ ಎಲ್ಲ ಇರುತ್ತೆ ಈ ಕಬೋರ್ಡಲ್ಲಿ. ಇದು ಡೈಲಿ ಯೂಸ್ ಮಾಡುವ ಬಟ್ಟೆ ಇರುತ್ತೆ ಇದರಲ್ಲಿ, ಈ ಕಬೋರ್ಡಲ್ಲಿ. ಆಮೇಲೆ ಇಲ್ಲಿ ಮೇಲ್ಗಡೆ ಒಂದು ಇದೆ ಕಬೋರ್ಡು, ಮತ್ತು ಮೇಲ್ಗಡೆ ಎಲ್ಲ ಸಾಮಾನು ಇಟ್ಟಿದೆ ನೋಡಿ. ಅದರಲ್ಲಿ ಎಲ್ಲ ಇದೆ, ಬೇಕು ಬೇಡವ ಅದೆಲ್ಲ ಅಲ್ಲಿ ಇಟ್ಟಿದೆ. ಬೇಡದ್ದು ಸದ್ಯಕ್ಕೆ ಯೂಸ್ ಮಾಡುವಂಥದ್ದಲ್ಲ ಅದು. ಜೋಕಾಲಿ ಇದೆ, ಜೋಕಾಲಿ ಎಲ್ಲ ಮೇಲೆ ಹಾಕಿದೆ, ಯಾಕಂದರೆ ಮಕ್ಕಳು ಇವಾಗ ಆಟ ಆಡೋಕ್ಕೆ ಯಾರಿಲ್ಲ ಅಲ್ವಾ, ಅದಕ್ಕೋಸ್ಕರ ಮೇಲೆ ಹಾಕಿದೆ ನೋಡಿ. ಎಕ್ಸ್ಟ್ರಾ ಚೇರ್ ಎಲ್ಲ ಮೇಲೆ ಹಾಕಿದೆ. ಇವಾಗ ಅಡುಗೆ ಕೋಣೆಗೆ ಹೋಗುವ. ಇದು ಡೈನಿಂಗ್ ರೂಮಲ್ಲಿ ನೋಡಿ, ನಾವು ಇದರಲ್ಲಿ ಜಾಸ್ತಿ ಊಟ ಮಾಡೋಕ್ಕೆಲ್ಲ ಕೂತ್ಕೊಳ್ಳಲ್ಲ, ಯಾರಾದರೂ ಇದ್ದರೆ ಮಾತ್ರ ಕೂತ್ಕೊಳ್ಳೋದು. ಚೇರ್ ಮೇಲ್ಗಡೆ ಇಟ್ಟಿದೆ, ಇಲ್ಲಾಂದರೆ ಒರೆಸೋಕ್ಕೆಲ್ಲ ಕ್ಲೀನ್ ಮಾಡೋಕ್ಕೆ, ನೆಲ ಒರೆಸೋಕ್ಕೆಲ್ಲ ಕಷ್ಟ ಆಗುತ್ತಲ್ವ, ಅದಕ್ಕೋಸ್ಕರ ಮೇಲೆ ಹಾಕಿದೆ. ಇದು ನಮ್ಮದು ದೈವ, ಅಂದರೆ ತುಳುನಾಡ ದೈವ, ಮಂತ್ರ ದೇವತೆ ಅಂತೇಳಿ ಗೊತ್ತಿರಬೇಕು ನಿಮಗೆ. ತುಂಬ ನಮ್ಮದು ಮನೆಯ ತುಂಬ ಕಾರ್ಣಿಕದ ದೈವ ಅಂದರೆ ಸ್ವಾಮಿ, ಮಂತ್ರ ದೇವತೆ ಗೊತ್ತಿರಬೇಕು, ಹೆಚ್ಚಿನವ್ರಿಗೆ ಗೊತ್ತಿರಬೇಕು. ನಾವು ಎಲ್ಲಿ ಹೋದ್ರೂ ಎಲ್ಲಿ ಬಂದರೂ ನಮ್ಮದು ಬೆನ್ನ ಹಿಂದೆ ಸಹಾಯ ಆಗಿ ಬರ್ತಾ ಇರುವವರು ನಮ್ಮದು ಮಂತ್ರ ದೇವತೆ. ನಮ್ಮದು ಅಮ್ಮ ಕಟೀಲು ದುರ್ಗಾಪರಮೇಶ್ವರಿ ಅಮ್ಮ, ಅವರು ನಮ್ಮದು ಊರಿದ್ದು ದೇವರುಗಳು. ನಮ್ಮದು ತುಳುನಾಡ ದೈವ ಅಂದರೆ ತುಂಬ ಜನ ಇದ್ದಾರೆ. ಅದರಲ್ಲಿ ಇವರು ಒಬ್ಬರು. ಇಲ್ಲಿ ಫ್ರಿಡ್ಜ್ ಇಟ್ಟಿದೆ. ಫ್ರಿಜ್ಜಿಗೆ ಅಂದರೆ ತುಂಬ ವರ್ಷ ಆಯಿತು ತಗೊಂಡು, ಇವಾಗಲ್ಲ, ಕೆಲವು ತುಂಬ ವರ್ಷ ಆಯಿತು. ಅದರಲ್ಲಿ ಏನು ಜಾಸ್ತಿ ಇಲ್ಲ, ಏನೇನೋ ಇಟ್ಟಿದ್ದಾರೆ ಅಮ್ಮ. ಏನು ಇಟ್ಟಿದ್ದಾರೆ ಗೊತ್ತಿಲ್ಲ. ತರಕಾರಿ ಅಂತೂ ಖಾಲಿ ಆಗಿದೆ, ತಗೊಂಡು ಬರಬೇಕು. ತಗೊಂಡು ಬರಬೇಕು. ಇದು ಫ್ರಿಡ್ಜ್. ಇನ್ನು ಅಡುಗೆ ಕೋಣೆಗೆ ಹೋಗೋ ನೋಡಿ. ಇದು ಅಡುಗೆ ಕೋಣೆ. ಇಲ್ಲಿ ಅಡುಗೆ ಮಾಡಲ್ಲ ನಾವು. ಅಡುಗೆ ಅಂದರೆ ಬೇರೆ ಕಡೆ ಮಾಡೋದು. ಇನ್ನೊಂದು ಆ ಸೈಡ್ ತೋರಿಸ್ತೇನೆ ನಿಮಗೆ. ಇಲ್ಲಿ ಇನ್ನಿದ್ದು ಸ್ವಲ್ಪ ಎಗ್ ಬಿರಿಯಾನಿ ಇದೆ ನೋಡಿ. ಎಗ್ ಬಿರಿಯಾನಿ ನೆನ್ನೆ ನೈಟ್ ಮಾಡಿದ್ದು ಎಗ್ ಬಿರಿಯಾನಿ ಇದೆ. ಇದು ನಮ್ಮದು ಅಡುಗೆ ಕೋಣೆ. ಇಲ್ಲಿ ಅಡುಗೆ ಮಾಡಲ್ಲ, ಅಲ್ಲಿ ಮಾಡ್ತೇವೆ.
ಇಲ್ಲಿ ಅಡುಗೆ ಮಾಡಿದರೆ ಸ್ವಲ್ಪ ಗಲೀಜು ಜಾಸ್ತಿ ಆಗುತ್ತೆ ಅಂತೇಳಿ ನೋಡಿ ಗ್ಯಾಸಿಗೆ ಬಟ್ಟೆ ಹಾಕಿದ್ದಿದ್ದು. ಜಾಸ್ತಿ ಫಂಕ್ಷನ್ ಇದ್ದರೆ ಎಲ್ಲ ಇಲ್ಲಿ ಮಾಡ್ತೀವಿ ನಾವು, ಕಾರ್ಯಕ್ರಮ ಎಲ್ಲ ಇದ್ದರೆ ಇಲ್ಲಿ ಮಾಡ್ತೀವಿ ನಾವು. ಇದು ಅಡುಗೆ ಕೋಣೆ. ಇನ್ನು ಮೇಲ್ಗಡೆ ಪಾತ್ರೆ ಇಟ್ಟಿದ್ದೀವಿ ನೋಡಿ. ಇನ್ನು ಅದು ಅಡುಗೆ ಕೋಣೆಗೆ ಹೋಗುವ. ಇನ್ನೊಂದು ಅಲ್ಲಿ ಅಡುಗೆ ಮಾಡೋದು, ಅಲ್ಲಿ ಏನು ಇಟ್ಟಿಲ್ಲ ಜಾಸ್ತಿ, ಜಸ್ಟ್ ಗ್ಯಾಸು, ರೈಸ್ ಇದು ಕುಕ್ಕರ್ ಮತ್ತು ವಾಷಿಂಗ್ ಮಿಷಿನ್ ಗೊತ್ತಲ್ವ, ಜಾಸ್ತಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಲ್ಲ, ಅಮ್ಮ ಹಾಕ್ತಾರೆ, ನಾನು ಹಾಕಲ್ಲ. ಇದು ತುಂಬ ವರ್ಷ ಆಯ್ತು ತಗೊಂಡು. ಆಮೇಲೆ ಇಲ್ಲಿ ಒಂದು ಬಾತ್ರೂಮ್ ಇದೆ, ಇಲ್ಲೊಂದು ಬಾತ್ರೂಮ್ ಇದೆ. ಹೆಚ್ಚು ಕೆಲಸ ಆಗಿಲ್ಲ ಅದಕ್ಕೆ ಬಾತ್ರೂಮಿಗೆ. ಇನ್ನು ಇಲ್ಲಿ ಹೊರಗಡೆ ಹೋಗೋದು ಇನ್ನೊಂದು ಡೋರ್ ಇದೆ ನೋಡಿ, ಇದು ಹೊರಗಡೆ ನೋಡಿ. ಇದೆಲ್ಲ ಇಟ್ಟಿದೆ. ಇಲ್ಲಿ ಒಬ್ಬ ಕೂತ್ಕೊಂಡೆ ಮಲಗಿದ್ದಾನೆ, ಬಿಸಿಲಿಗೆ ಮಲಗಿದ್ದಾನೆ ಅವ. ಹೊರಗಡೆ ಜಾನು ಆಯಿತು ಅಷ್ಟೇ. 2 ರೂಮು, ಕಿಚನ್, ಹಾಲ್ ಅಷ್ಟಿದೆ ನೋಡಿ. ಇದು ನಮ್ಮದು ಹಾಲ್. ನೋಡಿದ್ರಲ್ವ ಸ್ನೇಹಿತರೆ. ಹೋಮ್ ಟೂರ್ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಕೊಡಿ, ಹಾಗೆಯೇ ಕಮೆಂಟ್ ಹಾಕಿ ಯಾವ ಥರ ಇದೆ ಅಂತೇಳಿ, ನಿಮ್ಮದು ಯಾವ ಥರ ಮನೆ ಇದೆ ಅಂತೇಳಿ ನಮಗೂ ತೋರಿಸ್ಕೊಡಿ. ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಇನ್ನು ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ. ಥ್ಯಾಂಕ್ ಯು ಆಲ್. ಬಾಯ್.